ಪ್ರೀತಿ ಮಾಡುವುದು ಒಂದು ಕಲೆ, ಆದರೆ ಪ್ರೀತಿ ಯಾವತ್ತೂ ಮಾಡಬೇಡಿ, ಇದು ನನ್ನ ಸಲಹೆ. ಎಷ್ಟು ವಿಚಿತ್ರ ನೋಡಿ, ಎಲ್ಲಾದರೂ ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡಿದರೆ ಮನುಷ್ಯ ನಾಯಿಯ ಉದಾಹರಣೆ ಕೊಡುತ್ತಾನೆ. ನಿಮಗೆ ನೋವಾಗುವಷ್ಟು ಯಾರಿಗೂ ಹಕ್ಕನ್ನು ಕೊಡಬೇಡಿ ಮತ್ತು ಯಾರಿಗೂ ತುಂಬ ಸಮಯವನ್ನು ಕೊಡಬೇಡಿ. ಅವರಿಗೆ ಸೊಕ್ಕು ಬರುವಷ್ಟು. ಹಾಗಲಕಾಯಿಗಿಂತ ಕಹಿಯಾದವರು ಕಷ್ಟದಲ್ಲಿ ಸಹಾಯಕ್ಕೆ ಬರುತ್ತಾರೆ. ಸಕ್ಕರೆಗಿಂತ ಸಿಹಿಯಾದವರು ಸರಿಯಾದ ಸಮಯದಲ್ಲಿ ಮೋಸ ಮಾಡುತ್ತಾರೆ. ಯಾರಿಗೆ ನಿಮ್ಮ ನೋವಿನ ಬಗ್ಗೆ ಅನುಭವವೇ ಇಲ್ಲವೆಂದರೆ ಅವರಿಗೆ ನಿಮ್ಮ ಕಷ್ಟಗಳನ್ನು ಹೇಳಿ ಏನೂ ಉಪಯೋಗವಿಲ್ಲ. ಪ್ರತಿ ಮನುಷ್ಯನದು ಎರಡು ಕಥೆಗಳಿವೆ. ಒಂದು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಾನೆ, ಒಂದು ಎಲ್ಲರಿಂದ ಮುಚ್ಚಿಟ್ಟಿರುತ್ತಾನೆ. ಯಾರು ನಿಮ್ಮ ಶಬ್ದಗಳಿಗೆ ಬೆಲೆಯೇ ಕೊಡುವುದಿಲ್ವೋ ಅವರಿಗೆ ನಿಮ್ಮ ಮೌನದಿಂದಲೇ ಉತ್ತರ ಕೊಡಿ. ಜೀವನದಲ್ಲಿ ನಿಮ್ಮನ್ನು ನೀವು ಗಟ್ಟಿಗೊಳಿಸಿ, ಯಾಕೆಂದರೆ ಒಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬೇಡಿ. ನಮ್ಮ ಸಿಟ್ಟು ಮತ್ತು ನಮ್ಮ ಪ್ರೀತಿಯನ್ನು ಯಾರು ನಮ್ಮನ್ನು ಪ್ರೀತಿ ಮಾಡುತ್ತಾರೋ ಅವರಿಗೆ ಮಾತ್ರ ಮೀಸಲಿಡಬೇಕು. ಜನರು ತಮ್ಮದಲ್ಲದೆ ಇರುವುದನ್ನು ಕಳೆದುಕೊಳ್ಳಲು ಹೆದರುತ್ತಾರೆ. ಜೀವನದಲ್ಲಿ ನಿಜವಾದ ಫೇಲಾಗಿ 100 ಸಲ ಫೇಲಾಗಿ, ಆದರೆ ಪ್ರತಿಜ್ಞೆ ಮಾಡಿ ಜೀವನದಲ್ಲಿ ಸಾಧಾರಣ ವ್ಯಕ್ತಿಯಾಗಿ ಮಾತ್ರ ಬದುಕುವುದಿಲ್ಲವೆಂದು. ಪ್ರೀತಿ ತುಂಬ ದುರ್ಲಭ, ಅದನ್ನು ಹಿಡಿದುಕೊಂಡಿರಿ. ಕ್ರೋಧ ತುಂಬ ಕೆಟ್ಟದ್ದು, ಅದನ್ನು ಅದುಮಿಡಿ. ಭಯ ತುಂಬ ಭಯಾನಕವಾದದ್ದು, ಅದನ್ನು ಎದುರಿಸುವುದನ್ನು ಕಲಿಯಿರಿ. ಟೆನ್ಷನ್, ಡಿಪ್ರೆಷನ್, ಒತ್ತಡ ಯಾವಾಗ ಬರುತ್ತೆ ಅಂದರೆ ನಮ್ಮ ಸಲುವಾಗಿ ಅಲ್ಲದೆ ಬೇರೆಯವರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಾಗ. ತಾಳ್ಮೆಯಿಂದಿರುವುದು ಜಗತ್ತಿನ ಮುಂದೆ ಅಳುವುದಕ್ಕಿಂತ ಎಷ್ಟೋ ಉತ್ತಮ. ಜನ ಹೇಳುತ್ತಾರೆ ನೋವು ಹಂಚಿಕೊಳ್ಳುವುದರಿಂದ ನೋವು ಕಡಿಮೆ ಆಗುತ್ತದೆ ಎಂದು, ಆದರೆ ನೋವು ಹೇಳಿಕೊಂಡರೆ ಅವರೇ ಅದರ ತಮಾಷೆ ಮಾಡಲು ಶುರು ಮಾಡುತ್ತಾರೆ. ಎಲ್ಲರನ್ನು ಒಳ್ಳೆಯವರೆಂದುಕೊಳ್ಳುವುದು ನಮ್ಮ ಕೆಟ್ಟ ಸ್ವಭಾವ. ನಿಮ್ಮ ಹತ್ತಿರ ಹಣ ಹೊಂದಿದ್ರೆ ಸಾಕು, ಯಾಕೆಂದರೆ ಇಲ್ಲಿ ಭಾವನೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ಯಾವ ವ್ಯಕ್ತಿ ತನ್ನ ಹತ್ತಿರ ಇರುವ ವಸ್ತುಗಳಿಂದ ಸಂತುಷ್ಟನಾಗಿಲ್ಲವೆಂದರೆ ಭವಿಷ್ಯದಲ್ಲಿ ಎಷ್ಟೇ ವಸ್ತುಗಳು ಸಿಕ್ಕರೂ ಕೂಡ ಸಂತುಷ್ಟನಾಗೋದಿಲ್ಲ. ಬೇರೆಯವರನ್ನು ಜೀವನದಲ್ಲಿ ತುಂಬ ಮುಖ್ಯ ಎಂದುಕೊಂಡರೆ ನಿಮ್ಮನ್ನು ನೀವು ತುಂಬ ಅಗ್ಗವಾಗಿ ನೋಡಬೇಕಾಗುತ್ತೆ. ಪ್ರೀತಿ ಆಣೆ ಮಾಡುವುದರಿಂದ ಅಲ್ಲ, ಪ್ರೀತಿ ಅನುಭವದಿಂದ ಬೆಳೆಯುತ್ತೆ. ಖುಷಿಯಾಗಿರಬೇಕೆನ್ನುವ ಆಸೆಯಲ್ಲಿ ಮನುಷ್ಯ ತುಂಬಾನೇ ಉದಾಸೀನನಾಗಿ ಬಿಟ್ಟಿದ್ದಾನೆ. ಅವರು ಎಷ್ಟೇ ನಿಮ್ಮವರಾಗಿದ್ದರೂ ಅವರು ತಮಗಾಗುವ ಉಪಯೋಗವನ್ನು ಮೊದಲು ನೋಡಿಕೊಳ್ಳುತ್ತಾರೆ. ಹೊಸ ಸಂಬಂಧದಲ್ಲಿ ಬೆಸೆದ ಮೇಲೆ ಹಳೆ ಸಂಬಂಧವು ಮಾಯವಾಗಿ ಬಿಡುತ್ತೆ. ಕೆಲವು ಸುಳ್ಳನ್ನು ಕೂಡ ಎಷ್ಟು ವಿಶ್ವಾಸದಿಂದ ಹೇಳುತ್ತಾರೆ ಎಂದು ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂಬುದೇ ಗೊತ್ತಾಗೋದಿಲ್ಲ. ವಿಶ್ವಾಸ ಗಳಿಸಲು ಇಡೀ ಜೀವನವಾದರೂ ಸಾಲೋದಿಲ್ಲ, ಆದರೆ ಅದನ್ನು ಮುರಿಯಲು ಒಂದು ಕ್ಷಣ ಸಾಕು. ಬದಲಾವಣೆಯಂತೂ ಖಚಿತ. ಎಲ್ಲ ವಸ್ತುಗಳು ಬದಲಾಗುತ್ತೆ. ಕೆಲವರ ಹೃದಯ ಬದಲಾಗುತ್ತೆ, ಇನ್ನೂ ಕೆಲವರ ದಿನಗಳು ಬದಲಾಗುತ್ತೆ. ಜನರು ಆಕಸ್ಮಿಕವಾಗಿ ಭೇಟಿಯಾಗುತ್ತಾರೆ, ಆದರೆ ತಮ್ಮ ಇಚ್ಛೆಯಿಂದಲೇ ದೂರವಾಗುತ್ತಾರೆ. ಮರೆಯುವುದನ್ನು ಕಲಿತು ಬಿಡಿ ಸ್ವಾಮಿ, ಯಾಕೆಂದರೆ ಈ ಜಗತ್ತು ಕೂಡ ನಿಮ್ಮೊಂದಿಗೆ ಇದನ್ನೇ ಮಾಡುತ್ತೆ. ಯಾವ ವಸ್ತು ತುಂಬ ಸುಲಭವಾಗಿ ದೊರೆಯುತ್ತದೆಯೋ ಅದರ ಮೌಲ್ಯ ನಮಗೆ ಅರ್ಥವಾಗೋದಿಲ್ಲ. ಸ್ವಾರ್ಥದ ಸಂಬಂಧಗಳು ಎಷ್ಟು ಬೇಗ ಬೇಸಿಯುತ್ತದೆ ಅಂದರೆ ಅಷ್ಟೇ ಬೇಗ ಮುರಿದುಕೊಂಡು ಬಿಡುತ್ತೆ. ಸೊಕ್ಕು ಮತ್ತು ಅಹಂಕಾರದಿಂದಾಗಿ ಮನುಷ್ಯ ಸ್ವತಃ ತಾನೇ ತನ್ನ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾನೆ. ಮನುಷ್ಯ ಜನಜಂಗುಳಿಯಲ್ಲಿ ಕಳೆದು ಹೋಗೋದಿಲ್ಲ. ಯಾವಾಗ ಒಂಟಿಯಾಗುತ್ತಾನೋ ಆಗ ತಾನು ತನ್ನನ್ನು ಕಳೆದುಕೊಳ್ಳುತ್ತಾನೆ. ಎಲ್ಲಿ ಸಿಟ್ಟು ಬರಬೇಕೋ ಅಲ್ಲಿ ಯಾರಿಗೆ ಅಳು ಬರುತ್ತೋ ಅವರು ತುಂಬ ದುರ್ಬಲ ಮನಸ್ಸಿನವರಾಗಿರುತ್ತಾರೆ. ಕೆಲವೊಮ್ಮೆ ಹೇಳೋಕೆ ತುಂಬ ಇರುತ್ತೆ, ಆದರೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ನಾವು ಯಾವತ್ತೂ ಯಾರನ್ನು ನಮ್ಮ ಸ್ವಾರ್ಥಕ್ಕಾಗಿ ಯಾವತ್ತೂ ಬಳಸಿಕೊಳ್ಳಲಿಲ್ಲ. ಎಷ್ಟೋ ಪ್ರೀತಿ ಕೊಟ್ಟೆವು, ಅಷ್ಟೇ ಪ್ರೀತಿ ನಮಗೆ ಸಿಗಲೇ ಇಲ್ಲ. ನೀವು ಎಷ್ಟೇ ಪ್ರಾಮಾಣಿಕವಾಗಿ ಸಂಬಂಧವನ್ನು ನಿಭಾಯಿಸಿ ಬದಲಾಗುವವರು ಬದಲಾಗೇ ಆಗುತ್ತಾರೆ. ಒಂದು ಅಧ್ಯಯನದ ಪ್ರಕಾರ ನೀವು ಎಷ್ಟು ಮುಖ್ಯ, ನಿಮ್ಮ ಬೆಲೆ ಏನೆಂಬುದನ್ನು ನೀವು ಜನರಿಗೆ ತೋರಿಸಲು ಬಯಸಿದರೆ ಜನರು ನಿಮ್ಮನ್ನು ಸಹಾಯಕ್ಕಾಗಿ ಕೇಳುವವರೆಗೆ ಅವರನ್ನು ನಿರ್ಲಕ್ಷಿಸಿ. ಆದ್ದರಿಂದ ನೀವು ಎಷ್ಟು ಮುಖ್ಯ ಎಂದು ಅವರಿಗೆ ತಿಳಿಯುತ್ತೆ. ಜನ ಯಾವಾಗ ಗೌರವ ಕೊಡುತ್ತಾರೆ ಅಂದರೆ ನೀವು ಅವರ ಹಾಗೆ ನಿರ್ಲಕ್ಷ್ಯ ಮಾಡುವುದನ್ನು ಕಲಿತಾಗ. ನೀವು ಯಾರಿಗಾದರೂ ನಿಮ್ಮ ಅಸ್ತಿತ್ವವನ್ನೇ ಪಣಕ್ಕಿಡಿ, ಆದರೂ ಎಲ್ಲಿಯವರೆಗೆ ನಿಮ್ಮಿಂದ ಕೆಲಸವಿದೆಯೋ ಅಲ್ಲಿಯವರೆಗೆ ಅಷ್ಟೇ ನಿಮ್ಮವರಂತೆ ನಾಟಕವಾಡುತ್ತಿರುತ್ತಾರೆ. ಯಾವಾಗ ನೀವು ಕೆಲಸಕ್ಕೆ ಬಾರದವರಾಗಿ ಅಥವಾ ಏನಾದರೂ ಒಂದು ತಪ್ಪು ಮಾಡಿ ನೋಡಿ, ಅವತ್ತಿನಿಂದ ಅವರು ನೀವು ಮಾಡಿರುವ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮರೆತು ನಿಮಗೆ ನಿಮ್ಮ ಸ್ಥಾನ ಎಲ್ಲಿ ಎನ್ನುವುದನ್ನು ತೋರಿಸಿಕೊಟ್ಟು ಬಿಡುತ್ತಾರೆ. ಜೀವನವು ಎಲ್ಲರ ಹತ್ತಿರ ಇದೆ, ಆದರೆ ಇಲ್ಲಿ ಎಲ್ಲರೂ ಜೀವಂತವಾಗಿಲ್ಲ. ಜೀವನ ಗೆಳೆಯರಿಂದ ಅಳೆಯಲ್ಪಡುತ್ತೆ ಮತ್ತು ಯಶಸ್ಸು ಶತ್ರುಗಳಿಂದ ಅಳೆಯಲ್ಪಡುತ್ತೆ. ಯಾರಿಂದ ಯಾವ ಅಪೇಕ್ಷೆಯೇ ಇರುವುದಿಲ್ವೋ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರೇ ಜೊತೆಯಾಗಿ ನಿಲ್ಲುತ್ತಾರೆ. ಆಡಿದ ಮಾತು, ಕಳೆದು ಹೋದ ಸಮಯ, ಮುರಿದು ಹೋದ ವಿಶ್ವಾಸ ಇವುಗಳು ಮತ್ತೆ ಪುನಃ ಬರಲು ಸಾಧ್ಯವಿಲ್ಲ. ಹಣದಿಂದ ಜೀವನದಲ್ಲಿ ಒಳ್ಳೆಯ ಸುಖ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು, ಆದರೆ ಶಾಂತಿ ನೆಮ್ಮದಿ ಮಾತ್ರ ನಾವು ಮಾಡುವ ಒಳ್ಳೆಯ ಕರ್ಮದಿಂದಲೇ ಸಿಗುತ್ತೆ. ಹೃದಯ ಮತ್ತು ಬುದ್ಧಿಯ ಯುದ್ಧದಲ್ಲಿ ಸುಖ ಸುಮ್ಮನೆ ನಿದ್ದೆಯ ಸಾವಾಗುತ್ತೆ.
ಯಾರು ನಮ್ಮವರೆಂದುಕೊಂಡಿರುತ್ತೇವೋ ಅವರ ನೆನಪೇ ಬರುತ್ತೆ. ಯಾರು ನಮ್ಮನ್ನು ತಮ್ಮವರೆಂದುಕೊಂಡಿರುತ್ತಾರೋ ಅವರಿಗೆ ನಮ್ಮ ನೆನಪು ಬರುತ್ತೆ. ನಿಮ್ಮ ಮನಸ್ಸಿನ ಪುಸ್ತಕವನ್ನು ಎಂತಹ ವ್ಯಕ್ತಿಯ ಮುಂದೆ ತೆರೆದಿಡಿ ಅಂದರೆ ಅದನ್ನು ಓದಿದ ಮೇಲೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಭಾವನೆ ಅವರಿಗೆ ಬರಬೇಕು. ನಾವು ಯಾರೊಂದಿಗೆ ಇರುತ್ತೇವೆ ಅವರೊಂದಿಗೆ ಜಾಸ್ತಿ ಪ್ರೀತಿಯಾಗೋದಿಲ್ಲ. ಅವರಿಲ್ಲದೆ ಇರಲು ಸಾಧ್ಯವೇ ಇಲ್ಲವೋ ಅವರೊಂದಿಗೆ ಜಾಸ್ತಿ ಪ್ರೀತಿಯಾಗುತ್ತೆ. ಈ ಜಗತ್ತಿನಲ್ಲಿ ಮೊದಲು ನಿಮಗೆ ಮೋಸ ಮಾಡಲಾಗುತ್ತೆ, ಆಮೇಲೆ ನಿಮ್ಮನ್ನು ದೌರ್ಬಲ್ಯ ಎನಿಸಲಾಗುತ್ತೆ. ತೋರಿಕೆ ಮತ್ತು ಸುಳ್ಳು ಹೇಳಿ ವ್ಯವಹಾರ ಮಾಡುವುದಕ್ಕಿಂತ ಸತ್ಯವನ್ನು ಹೇಳಿ ಶತ್ರುಗಳನ್ನು ಮಾಡಿಕೊಳ್ಳಿ. ಇದರಿಂದ ನಿಮಗೆ ವಿಶ್ವಾಸಘಾತವಂತೂ ಆಗೋದಿಲ್ಲ. ಜೀವನದಲ್ಲಿ ತುಂಬ ತಪ್ಪುಗಳಾಗಿದೆ, ಆದರೆ ಜೀವನದಲ್ಲಿ ಜನರನ್ನು ಗುರುತಿಸುವುದರಲ್ಲಿ ಆದ ತಪ್ಪಿನಿಂದ ತುಂಬ ನಷ್ಟವಾಗಿದೆ. ಕೋಪ ಕೆಟ್ಟದ್ದು ನಿಜ, ಆದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತೋರಿಸಲೇಬೇಕು. ಇಲ್ಲ ಅಂದರೆ ತಪ್ಪು ಮಾಡುವವರಿಗೆ ತಾನು ತಪ್ಪು ಮಾಡುತ್ತಿದ್ದೇನೆ ಎಂಬುದರ ಅನುಭವವಾಗುವುದಿಲ್ಲ. ಮತ್ತೆ ಅದೇ ರೀತಿ ನಿಮ್ಮೊಂದಿಗೆ ವ್ಯವಹರಿಸುತ್ತಾರೆ. ಅರ್ಥ ಮಾಡಿಕೊಳ್ಳುವವರು ಎಲ್ಲಿ ಸಿಗುತ್ತಾರೆ? ಯಾರೇ ಸಿಕ್ಕರು ಬರೀ ಅರ್ಥ ಮಾಡಿಸಿಯೇ ಹೋಗುತ್ತಾರೆ. ದುಃಖ ಬರುವುದಕ್ಕಿಂತ ಮುಂಚೆ ದುಃಖಿತನಾಗುವ ಮನುಷ್ಯ ಅವಶ್ಯಕತೆಗಳಿಗಿಂತ ಹೆಚ್ಚು ದುಃಖಿತನಾಗುತ್ತಾನೆ. ಜನ ಯಾವಾಗ ಗೌರವ ಕೊಡ್ತಾರೆ ಅಂದರೆ ನೀವು ಅವರ ಹಾಗೆ ನಿರ್ಲಕ್ಷ್ಯ ಮಾಡುವುದನ್ನು ಕಲಿತಾಗ. ಯಾರು ಕತ್ತಲೆಯಿಂದ ದಾಟಿ ಬಂದಿರುತ್ತಾರೋ ಅವರಿಗಷ್ಟೇ ಗೊತ್ತು ಯಾವಾಗ ಏನು ಕಾಣಿಸೋದಿಲ್ವೋ ಆಗ ಏನೇನು ಕಾಣಿಸುತ್ತೆ ಎಂದು. ಕೆಲವೊಮ್ಮೆ ಅಂತರವು ಅಂತರವಾಗಿರೋದಿಲ್ಲ ಮತ್ತು ಸಾಮೀಪ್ಯವಾಗಿರೋದಿಲ್ಲ. ಯಾರ ಮುಂದೆಯೂ ನಿಮ್ಮ ಸಂತೋಷ ಮತ್ತು ದುಃಖವನ್ನು ತೋಡಿಕೊಳ್ಳಬೇಡಿ. ಜನ ನಿಮ್ಮ ಸಂತೋಷದ ಮೇಲೆ ಕಣ್ಣು ಮತ್ತು ದುಃಖದ ಮೇಲೆ ಉಪ್ಪು ಎರಚುತ್ತಾರೆ. ದಿನಾಲು ಪ್ರಾರ್ಥನೆ ಮಾಡಿ, ಯಾಕೆಂದರೆ ಜನರೊಂದಿಗೆ ಮಾತನಾಡೋದಕ್ಕಿಂತ ಆ ದೇವರೊಂದಿಗೆ ಮಾತನಾಡುವುದು ತುಂಬ ಸುಲಭ. ಯಾವಾಗ ನೀವು ನಿಮ್ಮನ್ನು ಒಡೆದು ಹೋಗಿರುವ ಹಾಗೆ ಅನಿಸಿದರೆ ಹೆದರಬೇಡಿ. ಆ ದೇವರು ನಿಮ್ಮನ್ನು ಏನಾದರೂ ಒಳ್ಳೆಯ ಕೆಲಸಕ್ಕೆಂದು ಬೆಳೆಸಿಕೊಳ್ಳುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿ. ಯಾರ ಹೃದಯವನ್ನು ನೋಯಿಸಬೇಡಿ, ಯಾಕೆಂದರೆ ಅವರು ತಾಳ್ಮೆಯಿಂದ ಎಲ್ಲವನ್ನು ಆ ದೇವರ ಮೇಲೆ ಬಿಟ್ಟು ಬಿಟ್ಟರೆ ನಿಮಗೆ ಅದು ವಿಪತ್ತಿನ ರೂಪದಲ್ಲಿ ಬಂದಿರಬಹುದು. ಸಮಸ್ಯೆ ನಮ್ಮವರಿಂದ ಆದರೆ ಅದಕ್ಕೆ ಸಮಾಧಾನ ಹುಡುಕಬೇಕೇ ಹೊರತು ನ್ಯಾಯವಲ್ಲ. ನ್ಯಾಯದಲ್ಲಿ ಒಬ್ಬರು ಖುಷಿಪಟ್ಟರೆ ಒಬ್ಬರು ಮುನಿಸಿಕೊಳ್ಳುತ್ತಾರೆ ಮತ್ತು ಸಮಾಧಾನದಲ್ಲಿ ಇಬ್ಬರು ಖುಷಿಯಾಗುತ್ತಾರೆ. ಬಣ್ಣ ಬಿಡುವ ಬಟ್ಟೆ ಮತ್ತು ಬಣ್ಣ ಬದಲಾಯಿಸುವ ಜನ ಎಷ್ಟೇ ಬ್ರ್ಯಾಂಡೆಡ್ ಇದ್ದರೂ ಹೃದಯದಿಂದ ಇಳಿಯುತ್ತಾರೆ. ಆ ಸೃಷ್ಟಿಕರ್ತನು ನಮ್ಮನ್ನು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಮನುಷ್ಯರನ್ನು ಕಮ್ಮಿ ಮಾಡಿ ಮನುಷ್ಯತ್ವವನ್ನು ಜಾಸ್ತಿ ಮಾಡಬೇಕಿತ್ತು. ನೀವು ಗೆಲುವಿನ ಹಠ ಮಾಡುತ್ತಾ ಇರಿ, ಯಾಕೆಂದರೆ ಸೋಲಿನ ಮುಖಾಮುಖಿ ಯಾವಾಗಲೂ ಆಗುತ್ತಲೇ ಇರುತ್ತೆ. ನಿಮಗೆ ಗೌರವ ಕೊಡುವವರಿಗೆ ಗೌರವ ಕೊಡಿ. ತುಂಬ ಗುಲಾಮಗಿರಿ ಮಾಡಿದರೆ ನಿಮ್ಮ ಗೌರವವು ಹರಾಜಾಗಿ ಬಿಡುತ್ತೆ. ಸುಂದರವಾದ ಮುಖಕ್ಕಿಂತ ಸುಂದರವಾದ ಹೃದಯವನ್ನು ಹುಡುಕಿದ್ರೆ ನೀವು ಮೋಸ ಹೋಗುತ್ತಿರಲಿಲ್ಲ. ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವ ಸಂದರ್ಭ ಬಂದರೆ ಅವರು ಯಾರೇ ಇರಲಿ ಅವರನ್ನು ಬಿಟ್ಟು ಬಿಡಿ. ಹುಡುಕುವುದಾದರೆ ನಿಮ್ಮ ಕಾಳಜಿ ಮಾಡುವವರನ್ನು ಹುಡುಕಿ, ಯಾಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಬಳಸಿಕೊಳ್ಳಬೇಕೆನ್ನುವವರು ಅವರಾಗಿಯೇ ಹುಡುಕಿಕೊಂಡು ಬರುತ್ತಾರೆ. ಇರಬಹುದು ಈಗ ನಮ್ಮ ಸಮಯ ಕೆಟ್ಟದಾಗಿ ನಡೆಯುತ್ತಿದೆ, ಆದರೆ ಜನರ ವ್ಯವಹಾರ ಹೇಗೆ ಬದಲಾಗುತ್ತಿದೆ ಎಂಬುದನ್ನು ತೋರಿಸಿಕೊಡುತ್ತಿದೆ. ಮನುಷ್ಯ ಯಾವಾಗ ತಮ್ಮವರಿಂದಲೇ ಮೋಸ ಹೋಗುತ್ತಾನೋ ಅವತ್ತೇ ಅವನು ಸತ್ತು ಹೋಗಿಬಿಡುತ್ತಾನೆ. ಜಗತ್ತು ತುಂಬ ಕ್ರೂರಿ. ಹೃದಯದಿಂದ ನಿಮ್ಮನ್ನು ಬಲೆಗೆ ಬೀಳಿಸುತ್ತೆ ಮತ್ತು ಬುದ್ಧಿಯಿಂದ ನಿಮ್ಮದೆಲ್ಲವನ್ನು ಕಳ್ಳತನ ಮಾಡುತ್ತೆ.